ವಾಟ್ಸ್ಆಪ್ ಗ್ಯಾಂಗ್ ಕಾರ್ನರ್ ಸೀಟ್. ಆಹಾ, ಎಂಥ ಲೊಕೇಶನ್, ಎಂಥ ಔಟ್ಫಿಟ್, ಕಲರ್ ಡ್ರೆಸ್ಸಿನಲ್ಲಿ, ಟ್ರೆಂಡಿ ಔಟ್ಫಿಟ್ಟಿನಲ್ಲಿ ಇವತ್ತು ನಾನು ಹ್ಯಾಪಿ ನ್ಯೂ ಇಯರ್ ಈ ಒಂದು ಸಿನಿಮಾದ ವಿವರಣೆ ವಿಶ್ಲೇಷಣೆ ಕೊಡೋದಕ್ಕೆ ನಿಮ್ಮ ಮುಂದೆ ಬಂದ್ಬಿಟ್ಟಿದ್ದೀನಿ. ಏನಪ್ಪಾ ಇದು ಲೊಕೇಶನ್, ಏನಪ್ಪಾ ಇದು ಔಟ್ಫಿಟ್ ನವೀನ ಅಂತ ಕೇಳ್ತಾ ಇದ್ರಾ, ಇದ್ರ ಬಗ್ಗೆ ಹೇಳ್ತೀನಿ. ಬಟ್ ಕಮಿಂಗ್ ಟು ದ ವಿವರಣೆ ಅಂಡ್ ವಿಶ್ಲೇಷಣೆ, ದ ರಿವ್ಯೂ ಅಂತ ನಾನು ಯಾವತ್ತೂ ಕರೆಯೋದಿಲ್ಲ. ಹ್ಯಾಪಿ ನ್ಯೂ ಇಯರ್ ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಹೇಳ್ತೀನಿ. ಒಂದು ರಾಜ್ಕುಮಾರ್ ಹಿರಾನಿ ತರ ಸಿನಿಮಾನ ನೋಡೋದಕ್ಕೆ ಇಷ್ಟಪಟ್ರೆ ನೀವು, ಅಂದ್ರೆ ಒಂದು 3 Idiots ತರಾನೋ, PK ತರಾನೋ ಸಿನಿಮಾ ನೋಡ್ತಾ ಇರಬೇಕು, ಅಲ್ಲಿ ಕಾಮಿಡಿ ಸೀನ್ ನಡೀತಾ ಇರಬೇಕು, ಅಥವಾ ನಿಮ್ಮ ಮುಖದಲ್ಲಿ ನಗು ಇರಬೇಕು, ಕಣ್ಣಲ್ಲಿ ನೀರು ಇರಬೇಕು. ಈ ತರ ತುಂಬಾ ಕಷ್ಟ. ಬಟ್ ಈ ಥರದ್ದು ಸೀನ್ಗಳಿರುವಂತಹ ಸಿನಿಮಾ ಹ್ಯಾಪಿ ನ್ಯೂ ಇಯರ್. ಒನ್ ಲೈನ್ ಸ್ಟೋರಿ ಆಫ್ ಹ್ಯಾಪಿ ನ್ಯೂ ಇಯರ್ ಏನು ಅಂದ್ರೆ, ನಿಮಗೆ ಇಷ್ಟ ಆಗಿರೋರಿಗೆ ಖುಷಿ ಪಡಿಸೋದಕ್ಕೆ ಅಥವಾ ಅವ್ರಿಗೆ ಖುಷಿ ಆಗುವಂತಹ ವಿಷಯಗಳನ್ನ ಮಾಡೋದಕ್ಕೆ ಹ್ಯಾಪಿ ನ್ಯೂ ಇಯರ್ ವರ್ಗೂ ಕಾಯ್ಬೇಡಿ. ಡೂ ಇಟ್ ರೈಟ್ ನೌ. ಇವಾಗ್ಲೇ ಅವ್ರನ್ನ ಖುಷಿ ಪಡಿಸಿ ಅನ್ನೋದೇ ವಿಷಯ ಹ್ಯಾಪಿ ನ್ಯೂ ಇಯರ್ ಅಲ್ಲಿ. ಪನ್ನಗಾಭರಣ ಹೇಳಿದ್ದಾರೆ, ಅವರು ಯಾರ ಮಗ ಅಂತ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ ಅಂತ ನಾನು ತುಂಬಾ ಧೈರ್ಯವಾಗಿ ಸಂತೋಷವಾಗಿ ಹೇಳ್ತೀನಿ. ಮೈ ವೆರಿ ಕ್ಲೋಸ್ ಫ್ರೆಂಡ್ ಆಲ್ಸೋ ಪನ್ನಗಾಭರಣ. ಬಟ್ ಫ್ರೆಂಡ್ಶಿಪ್ಗಿಂತ ಅವರು ಮಾಡಿರುವಂತಹ ಕೆಲಸ ತುಂಬಾ ಪ್ರಶಂಸನೀಯ. ಅಂಡ್ ಕಮಿಂಗ್ ಟು ದ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಆಫ್ ಹ್ಯಾಪಿ ನ್ಯೂ ಇಯರ್. ಪಾಸಿಟಿವ್ಸ್ ಅಂದ್ರೆ ಎಲ್ಲಾ ಕಥೆಗಳನ್ನ, ಅಂದ್ರೆ ನಮ್ಮ ಸಾಯಿ ಕುಮಾರ್ ಅವ್ರನ್ನ ಒಂದು ಕಾಮಿಡಿ ರೋಲ್ ಅಲ್ಲಿ ತೋರಿಸಿರುವಂತಹ ಶ್ರೇಯಸ್ಸು ಫಾರ್ ದ ಫಸ್ಟ್ ಟೈಮ್ ಈ ಒಂದು ವಿಷಯ ನಮ್ಮ ಪನಗಾಭರಣಗೆ ಸೇರುತ್ತೆ. ಅಂಡ್ ಸಾಯಿ ಕುಮಾರ್ ಅವರ ಸ್ಟೋರಿ ಆಗ್ಲಿ, ಈ ಕಡೆ ದಿಗಂತ್ ಅವರ ಸ್ಟೋರಿ ಆಗ್ಲಿ, ಆ ಕಡೆ ನಮ್ಮ ಧನಂಜಯ್ ಅವರ ಸ್ಟೋರಿ ಆಗ್ಲಿ, ವಿಜಯ ರಾಘವೇಂದ್ರ ಅವರ ಸ್ಟೋರಿ ಆಗ್ಲಿ, ಅಂಡ್ ದ ವೆರಿ ಓನ್ ನಮ್ಮ ಕೌರವ BC ಪಾಟೀಲ್ ಅವರ ಸ್ಟೋರಿ ಆಗ್ಲಿ, ಈ ಎಲ್ಲಾ ಸ್ಟೋರಿನೂ ಎಲ್ಲೂ ಕನ್ಫ್ಯೂಷನ್ ಇಲ್ಲದೆ ನೀಟಾಗಿ ಸ್ಕ್ರೀನ್ ಪ್ಲೇ ಮೂಲಕ ಹೇಳ್ಕೊಂಡು ಆ ಸ್ಟೋರಿಲಿ ಏನಾಗೋಯ್ತೋ, ಅಯ್ಯೋ ಈ ಸ್ಟೋರಿ ಏನಾಗೋಯ್ತೋ ಅಂತ ನಾವ್ ಎಲ್ಲೂ ಮರೀದಂಗೆ ಎಲ್ಲಾನು ಕ್ಯಾರಿ ಮಾಡಿಕೊಂಡು ಒಂದು ಬ್ರಿಲಿಯಂಟ್ ಸ್ಕ್ರೀನ್ ಪ್ಲೇ ಮುಖಾಂತರ ಹೇಳಿದ್ದಾರೆ. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಪಾಸಿಟಿವ್ ಆಫ್ ಹ್ಯಾಪಿ ನ್ಯೂ ಇಯರ್. ಎಲ್ಲಾ ಪಾತ್ರಗಳನ್ನ ಎಲ್ಲೂ ಕೂಡ ಆ ಪಾತ್ರಗಳಿಗೆ ಮೋಸನ ಮಾಡ್ದಂಗೆ, ಆ ಪಾತ್ರಗಳ ತೂಕನ ಕಮ್ಮಿ ಮಾಡ್ದಂಗೆ ತುಂಬಾ ಸ್ವೀಟ್ ಆಗಿ ಕ್ಲೀನ್ ಆಗಿ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಪಾಸಿಟಿವ್ ಆಫ್ ಹ್ಯಾಪಿ ನ್ಯೂ ಇಯರ್. ಅಂಡ್ ಡೆಫಿನೆಟ್ಲಿ ದ ಪರ್ಫಾರ್ಮೆನ್ಸಸ್. ನನಗಂತೂ ಎಲ್ಲಾ ಕ್ಯಾರೆಕ್ಟರ್ಸ್, ಎಲ್ಲಾ ಕಥೆಗಳಲ್ಲೂ ಒಂದಲ್ಲ ಒಂದು ಅಟ್ರಾಕ್ಷನ್, ನಾನು ಆತರ ಇರ್ಬೋದಲ್ಲ, ನಾನು ಹೌದಲ್ಲ ನಾನು ಈ ತರ ಮಾಡಿದ್ನಲ್ಲ ಅಂತ ಒಂದು ರಿಲೇಶನ್ಶಿಪ್ ಆ ಒಂದು ಕ್ಯಾರೆಕ್ಟರ್ಸ್ ಜೊತೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಬಿಲ್ಡ್ ಆಗುತ್ತೆ, ವಿಚ್ ಇಸ್ ವೆರಿ ವೆರಿ ರೇರ್. ಸೊ ಇದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ ಆಫ್ ಹ್ಯಾಪಿ ನ್ಯೂ ಇಯರ್. ಸೊ ನೆಗೆಟಿವ್ ಆಫ್ ಹ್ಯಾಪಿ ನ್ಯೂ ಇಯರ್ ಅಂತ ನನ್ಗನ್ಸಿದ್ದು ಜನರಲಿ ಏನು ಇಲ್ಲ. ಬಟ್ ಆದ್ರೂ ಕೂಡ ಏನು ಅನ್ಸುತ್ತೆ ಅಂದ್ರೆ, ಫಸ್ಟ್ ಹಾಫ್ ಈ ಕ್ಯಾರೆಕ್ಟರ್ ಬಿಲ್ಡಿಂಗ್ ನ ಮಾಡ್ಬೇಕಾದ್ರೆ ಈ ಕ್ಯಾರೆಕ್ಟರ್ಸ್ ಯಾರು ಏನು ಹೇಗೆ ಅಂತ ಆ ರಿಜಿಸ್ಟ್ರೇಷನ್ ಮಾಡುವಂತಹ ಫೇಸ್ ನ ಇನ್ನೊಂದ್ ಚೂರ್ ಫಾಸ್ಟ್ ಮಾಡ್ಬೋದಾಗಿತ್ತು, ಇನ್ನೊಂದ್ ಚೂರ್ ಮಸಾಲ ಆಡ್ ಮಾಡ್ಬೋದಾಗಿತ್ತು, ಇನ್ನೊಂದ್ ಸ್ವಲ್ಪ ಪೆಪಿ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ ಫಸ್ಟ್ ಹಾಫ್. ಬಟ್ ಸೆಕೆಂಡ್ ಹಾಫ್ ಆ ಎಲ್ಲಾ ನೆಗೆಟಿವ್ಸ್ ನ ಪಾಸಿಟಿವ್ ಮಾಡ್ಬಿಡುತ್ತೆ. ಸೊ ದಟ್ ಇಸ್ ಹ್ಯಾಪಿ ನ್ಯೂ ಇಯರ್. ಅಂಡ್ ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಬ್ಬೊಬ್ರು ಅಲ್ಟಿಮೇಟ್. ಈ ಕಡೆ ಶ್ರುತಿ ಹರಿಹರನ್ ಅವರು, ಸೋನು ಗೌಡ ಅವರು, ಸೃಷ್ಟಿ ಪಾಟೀಲ್ ಅವರು, ಅಂಡ್ ರಷ್ಯಾದಿಂದ ಬಂದಂತಹ ನಮ್ಮ ಮಾರ್ಗರೇಟ್ ಅವರು. ಸೊ ಇವರೆಲ್ಲರೂ ಕೂಡ ತುಂಬಾ ಅದ್ಭುತವಾಗಿರೋ ಪರ್ಫಾರ್ಮೆನ್ಸಸ್. ಸ್ಪೆಷಲ್ ಮೆನ್ಷನ್ ನಮ್ಮ ತಬ್ಲಾ ನಾಣಿ ಅವ್ರಿಗೆ. ಹ್ಯಾಪಿ ನ್ಯೂ ಇಯರ್ ಅಂತ ಫುಲ್ ಟೈಟ್ ಆಗಿರ್ತಾರೆ ಸಿನಿಮಾ ಪೂರ್ತಿ, ಬಟ್ ಅವ್ರು ಕುಡಿಯಲ್ವಂತೆ ರಿಯಲ್ ಲೈಫ್ ಅಲ್ಲಿ. ಸೊ ದಿಸ್ ಇಸ್ ರಿಯಲಿ ಬ್ರಿಲಿಯಂಟ್. ಆ ಒಂದು ಪರ್ಫಾರ್ಮೆನ್ಸ್ಗೆ ಪರ್ಫಾರ್ಮೆನ್ಸ್ ಇಸ್ ಬ್ರಿಲಿಯಂಟ್. ಅಂಡ್ ನಮ್ಮ RDX ರಘು ದೀಕ್ಷಿತ್ ಅವರ ಹಾಡುಗಳು ಕ್ಯಾರೀಸ್ ದ ಮೂವಿ ಅಲಾಂಗ್. ರೆಕಾರ್ಡಿಂಗ್ ಒಂದಷ್ಟು ಸೀನ್ಗಳಲ್ಲಿ ಓಕೆ, ಇನ್ನೊಂದು ಸ್ವಲ್ಪ ಪಂಚ್ ಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಪುಷ್ ಬೇಕಾಗಿತ್ತು ಅಂತ ಅನ್ಸುತ್ತೆ. ಬಟ್ ಹಾಡುಗಳ ಮೂಲಕ ಸ್ಟೋರಿ ಹೇಳಿರುವಂತಹ ವಿಷಯ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಬ್ರಿಲಿಯಂಟ್, ಸಖತ್ತಾಗಿ ಹೋಗುತ್ತೆ. ಸೊ ಇದಿಷ್ಟು ಹ್ಯಾಪಿ ನ್ಯೂ ಇಯರ್ ಚಿತ್ರದ ವಿವರಣೆ ವಿಶ್ಲೇಷಣೆ ಅಂತ ಹೇಳ್ತಾ, ಯಾವ ತರ ಸಿನಿಮಾ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದಾದ್ರೆ, ತುಂಬಾ ಮಾಸು ಹಂಗೆ ಹಿಂಗೆ ಅಂತ ಕೂಡ ಅಲ್ದಂಗೆ, ತುಂಬಾ ಕ್ಲಾಸಿ ಸಿನಿಮಾಗಳು, ಮಲ್ಟಿಪ್ಲೆಕ್ಸ್ ಸಿನಿಮಾಗಳು ಹಂಗೆ ಹಿಂಗೆ ಅಂತ ಕೂಡ ಅಲ್ದಂಗೆ, ಎರಡನ್ನೂ ಮಿಕ್ಸ್ ಮಾಡಿರುವಂತಹ ಸಿನಿಮಾ. ಕ್ಲಾಸ್ ಟು ಮಾಸ್ ಒಂದು ಪರ್ಫೆಕ್ಟ್ ಬ್ಲೆಂಡ್ ಮಿಕ್ಸ್ ಮಾಡಿರುವಂತಹ ಸಿನಿಮಾ. ಫ್ಯಾಮಿಲಿ ಕೂಡ ಕೂತ್ಕೊಂಡು ನೋಡ್ಬೋದು. ಎಲ್ಲ ಒಂದ್ ಕಡೆ ಕಾಲೇಜ್ ಹುಡುಗರು ಕೂಡ ಕೂತ್ಕೊಂಡು ದಿಗಂತ್ ಅವರ ಆ ಒಂದು ಕೆಮಿಸ್ಟ್ರಿನ, ಆ ಒಂದು ಕಾಮಿಡಿ ಎಸೆನ್ಸ್ ನ, ಅವರ ಒಂದು ಪೆದ್ದುತನದಲ್ಲಿ ಹುಡುಗಿರ್ನ ಪಟಾಯಿಸುವಂತಹ ವಿಷಯಗಳನ್ನ ಇದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಸೊ ಎಲ್ಲವೂ ಇರುವಂತಹ ಒಂದು ಚಿತ್ರ ಹ್ಯಾಪಿ ನ್ಯೂ ಇಯರ್. ಸೊ ಏನಕ್ಕೋಸ್ಕರ ನಾವು ಚಿತ್ರ ನೋಡ್ಬೇಕು? ಆಬ್ವಿಯಸ್ಲಿ ಒಬ್ಬರನ್ನ ಖುಷಿ ಪಡಿಸೋದಕ್ಕೆ ನಾವು ಕಾಯ್ಬಾರ್ದು, ಯಾವತ್ತೂ ಕಾಯ್ಬಾರ್ದು. ಈ ಒಂದು ವಿಷಯನ ನಮಗೆ ಗೊತ್ತಿರುತ್ತೆ, ಬಟ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಹ್ಯಾಪಿ ನ್ಯೂ ಇಯರ್ ಸಿನಿಮಾ ನೋಡ್ಬೇಕು ಅಂತ ಅನ್ಸುತ್ತೆ. ಸೊ ನಿಮಗೆ ಇಷ್ಟಪಟ್ಟವರು ಅಥವಾ ಇಷ್ಟ ಆದವರು, ಅವ್ರಿಗೆ ಖುಷಿ ಆಗುವಂತಹ ವಿಷಯ ಅಥವಾ ಖುಷಿ ಆಗುವಂತಹ ಜಾಗಗಳಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ
ಹ್ಯಾಪಿ ನ್ಯೂ ಇಯರ್ ವರೆಗೂ ಕಾಯ್ಬೇಡಿ ಅಂಡ್ ಹ್ಯಾಪಿ ನ್ಯೂ ಇಯರ್ ಸಿನಿಮಾನ ನೋಡಿ ಅಂತ ಹೇಳ್ತಾ ಇದು ವಿವರಣೆ ವಿಶ್ಲೇಷಣೆ ಆಫ್ ಹ್ಯಾಪಿ ನ್ಯೂ ಇಯರ್. ಬಟ್ ನಾನು ನನ್ನ ಒಂದು ಪರ್ಸ್ಪೆಕ್ಟಿವ್ ಏನಿದೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿರ್ತೀನಿ ಯಾವಾಗಲೂ. ಬಟ್ ನಿಜವಾದ ಜಡ್ಜ್ ನೀವೇನೆ, ನಿಜವಾದ ವರ್ಡಿಕ್ಟ್ ನೀವೇ ಕೊಡಬೇಕು ಹ್ಯಾಪಿ ನ್ಯೂ ಇಯರ್ಗೆ. ನಾನು ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಮಾತ್ರ ಹೇಳಿದ್ದೀನಿ. ಡೆಫಿನೆಟ್ಲಿ ಥಿಯೇಟರ್ ಇಂದ ಆಚೆ ಬರ್ಬೇಕಾರೆ ಒಂದು ಒಳ್ಳೆ ಫೀಲ್ ಗುಡ್ ಫೀಲ್ ಇಂದ ಒಂದು ಹೌದಪ್ಪ ಒಂದು ಎಲ್ಲ ಮಿಕ್ಸ್ ಆಗಿರುವಂತಹ ಎಲ್ಲಾ ಅಂಶಗಳು ಇರುವಂತಹ ಸಿನಿಮಾನ ನೋಡಿದ್ವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಂದ ಆಚೆ ಬರ್ಬೋದು. ಇಷ್ಟನ್ನ ನಾನು ಹೇಳ್ತಾ ಈಗ ಕಮಿಂಗ್ ಟು ವಾಟ್ ಈಸ್ ದಿಸ್ ದ ನ್ಯೂ ಲುಕ್ ಅಂತ ಹೇಳಿದ್ರೆ ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಗೌರವ್ ಕಟಾರಿಯಾ ಅಂತ ಹೇಳಿ. ಸೊ ಅವರು ಒಂದು ಫ್ರೆಂಡ್ ಇಂದ ಮೂಲಕ ಇನ್ನೊಬ್ಬ ಫ್ರೆಂಡ್ಗೆ ಹಾಗೆ ಪರಿಚಯ ಆಗ್ಬಿಟ್ಟು ನಮ್ಮ ಕಾರ್ನರ್ ಸೀಟ್ ವಿಡಿಯೋಸ್ ನ ನೋಡಿ ಅವರು ತುಂಬಾ ಇಷ್ಟಪಟ್ಟು ಬಾ ಗುರು ಏನ್ ಗುರು ಟಿ ಶರ್ಟ್ಸ್ ನಿಂದೆಲ್ಲ ಒಂಥರ ಹಂಗಿರುತ್ತೆ ಹಿಂಗಿರುತ್ತೆ, ಒಂದೊಂಥರ ಚೆನ್ನಾಗಿರುತ್ತೆ ಒಂದೊಂಥರ ಚೆನ್ನಾಗಿರಲ್ಲ. ನೀವು ಕೂಡ ತುಂಬಾ ಕಮೆಂಟ್ಸ್ ಎಲ್ಲ ಮಾಡಿದ್ರಿ. ಬಟ್ ನಿನಗೆ ಒಂದು ಒಳ್ಳೆ ಲುಕ್ ಕೊಡ್ತೀನಿ ಬಾಪಾ ಅಂತ ಹೇಳಿ ಮೆನ್ಸ್ ಅವೆನ್ಯೂ ಬೈ ಮಿಲನ್. ಎಸ್, ಈ ಒಂದು ಜಾಗದಲ್ಲಿ ನನಗೆ ಕಾಸ್ಟ್ಯೂಮ್ ಪಾರ್ಟ್ನರ್ಸ್ ಆಗಿ ವಾರ್ಡ್ರೋಬ್ ಕರ್ಟಸಿ ಅಂತ ಕೂಡ ಕರೀತಾರೆ ಇದನ್ನ. ಸೊ ನಮ್ಮ ಗೌರವ್ ಅವರ ಒಂದು ಕೃಪಾ ಕಟಾಕ್ಷ, ಅವರ ಗೌರವ್ ಕಟಾರಿ ಅವರ ಕೃಪಾ ಕಟಾಕ್ಷ. ಸೊ ಇವರ ಕೃಪಾ ಕಟಾಕ್ಷದಿಂದ ನಾನೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದ್ರೆ ಡೆಫಿನೆಟ್ಲಿ ನೀವು ನನಗಿಂತ ಚೆನ್ನಾಗಿರ್ತೀರಾ. ಸೊ ನನಗಿಂತ ಚೆನ್ನಾಗಿ ಕಾಣಿಸ್ಕೋತೀರಾ. ಡೆಫಿನೆಟ್ಲಿ ನಮ್ಮ ಗಾಂಧಿನಗರದಲ್ಲಿ ಮಹಾರಾಜ ಶಾಪಿಂಗ್ ಕಾಂಪ್ಲೆಕ್ಸ್, ಅದೇ ಪಾರ್ಕಿಂಗ್ ಎಲ್ಲ ಮಾಡ್ತಿರ್ತೀವಲ್ಲ, ಹಳೆ ಸಾಗರ್ ಥಿಯೇಟರ್ ಇತ್ತಲ್ಲ, ಅದ್ರ ಆಪೋಸಿಟ್ ಅಲ್ಲಿ ಇವಾಗ ಒಂದು ಪಾರ್ಕಿಂಗ್ ಲಾಟ್ ಆಗಿದೆ, ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿದೆ, ಅಲ್ಲೇನೆ ಇರೋದು ಮೆನ್ಸ್ ಅವೆನ್ಯೂ ಬೈ ಮಿಲನ್. ಸೊ ನೀವು ಈ ತರ ನಂತರ ಚೆನ್ನಾಗಿ ಕಾಣಿಸ್ಬೇಕು ಅಂತಿದ್ರೆ ಒಳ್ಳೆ ಒಳ್ಳೆ ಎಥನಿಕ್ ವೇರ್ಸ್, ಒಳ್ಳೆ ಒಳ್ಳೆ ಬ್ರಿಲಿಯಂಟ್ ಆಗಿರೋ ಫಾರ್ಮಲ್ಸ್ ಅಂಡ್ ಆಫೀಸ್ ಫಾರ್ಮಲ್ಸ್ ಅಂತ ಕೂಡ ಕರೀತಾರೆ ಇವಾಗೆಲ್ಲ. ಸೊ ಅದನ್ನೆಲ್ಲ ನೀವು ಹಾಕೋಬೇಕು ಅಂತ ಹೇಳಿದ್ರೆ ಯೂತ್ ಫಾರ್ಮಲ್ಸ್ ಪ್ಲಸ್ ವೇಸ್ಟ್ ಕೋಟ್, ಸ್ಲೀವ್ಲೆಸ್ ಜಾಕೆಟ್ಸ್ ಎಲ್ಲಾನು ಇರುತ್ತೆ ಇಲ್ಲಿ. ಸೊ ಬನ್ನಿ ಈ ಒಂದು ಮೆನ್ಸ್ ಅವೆನ್ಯೂ ಬೈ ಮಿಲನ್ಗೆ ನೀವು ಕೂಡ ಭೇಟಿ ನೀಡಿ. ಮಿಲನ್, ಎಸ್, ಇದ್ರ ಬಗ್ಗೆ ಸ್ವಲ್ಪ ಹೇಳಬೇಕು, ಬಟ್ ಅದನ್ನ ಜಾಸ್ತಿ ಒಂದೇ ವಿಡಿಯೋದಲ್ಲಿ ಹೇಳ್ಬಿಡ್ಬೇಕು ಅಂತ ನನಗೂ ಕೂಡ ಖುಷಿ ಆಗ್ತಿದೆ. ಬಿಕಾಸ್ ದಿ ಔಟ್ಲೆಟ್ ಇಸ್ ಸೋ ಫ್ಯಾಂಟಾಸ್ಟಿಕ್. ಅಷ್ಟೊಂದು ಒಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ಗೌರವ್ ಅವರ ತಾತ ನಮ್ಮ ಸುನಿಲ್ ದತ್ ಅವರು ಆಕ್ಟ್ ಮಾಡಿದಂತಹ ಮಿಲನ್ ಚಿತ್ರನ ನೋಡ್ಬಿಟ್ಟು ತುಂಬಾ ತುಂಬಾ ಇಷ್ಟಪಟ್ಬಿಟ್ಟಿದ್ರಂತೆ. ಸೊ ಅದಕ್ಕೋಸ್ಕರ ಅವರು ಬರೀ ಮಿಲನ್ ಅನ್ನೋ ಹೆಸರಲ್ಲಿ ಒಂದು ಸಣ್ಣ ಫ್ಯಾಬ್ರಿಕೇಶನ್ ಹಾಗೆ ಹೀಗೆ ಶುರು ಮಾಡಿ ಅವೆನ್ಯೂ ರೋಡ್ ಅಲ್ಲಿ ಅಂಗಡಿ ಇಟ್ರಂತೆ. ಸೊ ಅದು ಅವರ ಡಿಸ್ಟ್ರಿಬ್ಯೂಷನ್ ಫ್ಯಾಬ್ರಿಕೇಶನ್ ಎಲ್ಲ ತುಂಬಾ ಇಷ್ಟ ಆಗೋಗಿ ಸೊ ಅವೆನ್ಯೂ ರೋಡ್ ಅಲ್ಲೇ ಇದೆಯಲ್ಲ, ಸೊ ಮೆನ್ಸ್ ಕಲೆಕ್ಷನ್ ಇದೆ. ಸೊ ಮೆನ್ಸ್ ಅವೆನ್ಯೂ ಬೈ ಮಿಲನ್. ಸೊ ದಟ್ ಇಸ್ ದಿ ಸ್ಟೋರಿ ಬಿಹೈಂಡ್ ಮಿಲನ್. ಬಟ್ ನೀವು ಕೂಡ ಬನ್ನಿ, ನಿಮ್ದು ಇದೇ ತರ ಒಂದು ಸುನಿಲ್ ದತ್ ರೇಂಜ್ಗೆ, ಸಂಜಯ್ ದತ್ ರೇಂಜ್ಗೆ ಅಥವಾ ಅವ್ರಿಗಿಂತ ದೊಡ್ಡ ರೇಂಜ್ಗೆ ಒಂದು ಸ್ಟೋರಿ ಆಗ್ಬೋದು. ಇದಿಷ್ಟು ಇವತ್ತಿನ ಕಾರ್ನರ್ ಸೀಟ್ ವಿವರಣೆ ವಿಶ್ಲೇಷಣೆ ಆಫ್ ಹ್ಯಾಪಿ ನ್ಯೂ ಇಯರ್. ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ವಿಸಿಟ್ ಮೆನ್ಸ್ ಅವೆನ್ಯೂ ಬೈ ಮಿಲನ್. ಸೊ ಇಷ್ಟನ್ನ ಹೇಳ್ತಾ ನಾನು ನಿಮ್ಮ ನವೀನ್ ಶೌರಿ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ಟಡಾ, ಬಾಯ್.